ರೆಕ್ರೂಟರ್ ಹೇಳಿದ ಮಾತು ನಂಬ್ಕೊಂಡು 30 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿ ಒಂದು ದೊಡ್ಡ ಕಂಪನಿಯಲ್ಲಿ 2 ರೌಂಡ್ ಮುಗಿಸಿದ ಮೇಲೆ ನಂಗೆ ಗೊತ್ತಾಗುತ್ತೆ ಅದು ಕಾಂಟ್ರಾಕ್ಟ್ ರೋಲ್ ಅಂತ ಹೇಳಿ. ನನ್ಗೆ ಎಲ್ಲಿ ಸಿಟ್ಟು ಬಂದಿದ್ದು ಅಂತಂದ್ರೆ, ಮುಂಚಿತವಾಗ್ಲೇನೆ ನಂಗೆ ಇದು ಕಾಂಟ್ರಾಕ್ಟ್ ರೋಲ್ ಅಂತ ಹೇಳಿದ್ರೆ ನಾನು ಇಂಟರ್ವ್ಯೂ ಅಟೆಂಡ್ ಮಾಡ್ತಿರ್ಲಿಲ್ಲ. ಅಂಡ್ ಯಾರಿಗಾದ್ರೂ ಕಾಂಟ್ರಾಕ್ಟ್ ರೋಲ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ನಾನು ಇದನ್ನ ಸಜೆಸ್ಟ್ ಮಾಡ್ತಿದ್ದೆ. ಅವರಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡಿ ಸೆಲೆಕ್ಟ್ ಆಗಿ ಒಂದು ಜಾಬ್ ಸಿಕ್ತಿತ್ತೋ ಏನೋ. ನಾನೊಂದು ಸೀಕ್ರೆಟ್ ಹೇಳ, ನನಗೂ ಸಹ 7 years ಎಕ್ಸ್ಪೀರಿಯನ್ಸ್ ಇದೆ. ನಾನು ಇದೇ ರೆಕ್ರೂಟ್ಮೆಂಟ್ ಫೀಲ್ಡ್ ಅಲ್ಲೇ ಇದ್ದೀನಿ. ನಾನು ರೆಕ್ರೂಟರ್ ಅನ್ನೇ. ನಾನು ಯಾರಿಗೂ ಇಲ್ಲಿವರೆಗೂ ಸುಳ್ಳು ಹೇಳಿ ಯಾವುದೇ ಕಾರಣಕ್ಕೂ ಇಂಟರ್ವ್ಯೂ ಕರ್ಸಲ್ಲ. ಅಂಡ್ ನನ್ನಿಂದ ಸಾವಿರಾರು ಜನ ಇಲ್ಲಿವರೆಗೂ ಜಾಬ್ ಪಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ನನ್ನ ನೆನೆಸ್ಕೊಂಡು ನನ್ನ ಕ್ಯಾಂಡಿಡೇಟ್ಸ್ ಕಾಲ್ ಮಾಡಿ ನನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ನನಗೂ ನಾನು ಮಾಡೋ ಜಾಬ್ ತುಂಬಾನೇ ತೃಪ್ತಿ ಇದೆ. ನನಗೆ ತುಂಬಾ ಹೆಮ್ಮೆ ಇದೆ. ಯಾಕೆಂದ್ರೆ ಒಬ್ರಿಗೆ ಅದು ಒಂದು ಡ್ರೀಮ್ ಆಗಿರುತ್ತೆ, ಕೆಲವ್ರಿಗೆ ಅದು ಟೈಮು ಎಫರ್ಟ್ಸ್ ಹಾಕಿ ಎಲ್ಲಾನು ಜಾಬ್ ಹುಡುಕ್ತಿರ್ತಾರೆ. ಅಂತವ್ರಿಗೆ ಇಂಟರ್ವ್ಯೂ ಅನ್ನೋ ಹೆಸರಲ್ಲಿ ಟೈಮ್ ವೇಸ್ಟ್ ಮಾಡೋದು ಮತ್ತೆ ಮೋಸ ಮಾಡೋದು ಅನ್ಪ್ರೊಫೆಷನಲ್ ಮತ್ತೆ ಅನ್ಎಥಿಕಲ್ ಸಹ. ನೀವೇನಾದ್ರೂ ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ, ಜಾಬ್ ಹುಡುಕ್ತಿದ್ದೀರಾ ಅಂತಂದ್ರೆ ದಯವಿಟ್ಟು ಯಾರನ್ನು ಸಿಕ್ಕಿದ ಪಕ್ಕಿದ ಇಂಟರ್ವ್ಯೂಗೆಲ್ಲ ಹೋಗ್ಬೇಡಿ. ಕಾಲ್ ಬಂದಿದ ತಕ್ಷಣ ಆ ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ ಅದು ಕಂಪ್ಲೀಟ್ ಮಾಹಿತಿನ ಆ ಜಾಬ್ ಬಗ್ಗೆ ಪಡ್ಕೊಳ್ಳಿ. ಮತ್ತೆ ಯಾರಾದ್ರೂ ನಿಮ್ಮ ಹತ್ರ ಕಾಸು ಕೇಳ್ತಿದ್ದಾರೆ ಅಂತಂದ್ರೆ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ಅದು ಖಂಡಿತವಾಗ್ಲೂ ಜೆನ್ಯೂನ್ ಜಾಬ್ ಆಗಿರಕ್ ಸಾಧ್ಯನೇ ಇಲ್ಲ. ಕನ್ಸಲ್ಟೆನ್ಸಿ ಏನಾದ್ರೂ ದುಡ್ಡು ಕಲೆಕ್ಟ್ ಮಾಡ್ತಿದಾರೆ ಅಂದ್ರೆ ಅಲ್ಲಿ ಮೋಸ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ನಾನು ಕಷ್ಟಪಡ್ತಿರೋದು ನನ್ನ ಮಗನಿಗೋಸ್ಕರ, ಅವನ ಭವಿಷ್ಯಕ್ಕೋಸ್ಕರ. ಈ ತರ ತುಂಬಾ ಜನ ಕಮಿಟ್ಮೆಂಟ್ಸ್ ಇರುತ್ತೆ ಲೈಫ್ ಅಲ್ಲಿ, ಮತ್ತೆ ಡ್ರೀಮ್ಸ್ ಇರುತ್ತೆ. ಇಂಟರ್ವ್ಯೂನ ಅಟೆಂಡ್ ಮಾಡೋದಕ್ಕೆ ಹೋಗ್ತೀರಾ, ತುಂಬಾ ಕೇರ್ಫುಲ್ ಆಗಿರಿ. ಮತ್ತೆ ಇದೇನ್ ವಿಶೇಷ, ಇದಕ್ಕಿಂತ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ನಾನು ನಿಮ್ಗೆ ಪಾರ್ಟ್ 3 ಅಲ್ಲಿ ಹೇಳ್ತೀನಿ.